ಯೂನುಸ್ ಅಲೈಹಿಸ್ಸಲಾಂ ಇರಾಕಿನ ರಾಜಧಾನಿ ಬಗ್ದಾದ್ನಿಂದ 400 ಕಿಲೋಮೀಟರ್ ದೂರದಲ್ಲಿರುವ ನಗರವಾಗಿದೆ ನಿನೆವಾ ಅಥವಾ ಮೌಸುಲ್. ಈ ಟೈಗ್ರೀಸ್ ನದಿ ತೀರದ ನಾಡಾದ ನಿನೆವಾನ ಪ್ರವಾದಿಯಾಗಿದ್ದರು ಯೂನುಸ್ ಅಲೈಹಿಸ್ಸಲಾಂ. ಅವರ ಬೋಧನೆಗಳನ್ನು ಉಪದೇಶಗಳನ್ನು ಅಂದಿನ ಅವರ ಜನತೆ ಧಿಕ್ಕರಿಸಿದಾಗ ಆ ಜನತೆಯ ವರ್ತನೆಗೆ ಕೋಪಿಸಿ ಯೂನುಸ್ ಅಲೈಹಿಸ್ಸಲಾಂ ಈ ನಿನೆವಾದಿಂದ ಹಡಗಿನ ಮೂಲಕ ನಾಡನ್ನು ತ್ಯಜಿಸಿದರು. ಆದರೆ ಸಂಚರಿಸುತ್ತಿದ್ದ ಹಡಗು ಭಾರವೇರಿಕೆಯಿಂದ ಅಪಾಯ ಹಂತಕ್ಕೆ ತಲುಪಿದಾಗ ಕೆಲವರನ್ನು ಹಡಗಿನಿಂದ ಹೊರಹಾಕುವುದೆಂದು ತೀರ್ಮಾನಿಸಿ ಅದಕ್ಕಾಗಿ ಚೀಟಿ ಹಾಕಿದಾಗ ಆಯ್ಕೆಯಾದ ಹೆಸರು ಯೂನುಸ್ ಅಲೈಹಿಸ್ಸಲಾಮರದ್ದಾಗಿತ್ತು. ಸಮುದ್ರಕ್ಕೆಸೆಯಲ್ಪಟ್ಟ ಆ ಪ್ರವಾದಿಯನ್ನು ಬೃಹತ್ ಗಾತ್ರದ ಮೀನೊಂದು ನುಂಗಿತು. ಅಲ್ಲಾಹನ ಆಜ್ಞೆ ದೊರಕುವುದಕ್ಕಿಂತ ಮುಂಚಿತವಾಗಿ ನಾಡನ್ನು ತ್ಯಜಿಸಿದ ಆ ಪ್ರವಾದಿ ತಾನೆಸಗಿದ ತಪ್ಪಿಗಾಗಿ ಆ ಮೀನಿನ ಉದರದಲ್ಲಿ ಪಶ್ಚಾತ್ತಾಪಪಟ್ಟರು. ತನ್ನನ್ನು ರಕ್ಷಿಸಲು ಅಲ್ಲಾಹನ ಮೊರೆ ಇಟ್ಟರು. ಮೀನು ಅವರನ್ನು ತನ್ನ ಬಾಯಿಯ ಮೂಲಕ ಹೊರಹಾಕಿತು. 1,00,000ಕ್ಕಿಂತಲೂ ಮಿಕ್ಕಿದ ತನ್ನ ಜನತೆಯೆಡೆಗೆ ಅವರು ಪುನಃ ಮರಳಿ ಬಂದರು. ದೇವನ ಸಂದೇಶವನ್ನು ಅಂಗೀಕರಿಸಿದ ಜನರು ಆ ಪ್ರವಾದಿಯಲ್ಲಿ ವಿಶ್ವಾಸ ತಾಳಿದರು. ಧಿಕ್ಕಾರಿಗಳಾದ ಯೂನುಸ್ ನಬಿ ಅಲೈಹಿಸ್ಸಲಾಮರ ಜನತೆಗೆ ಅಲ್ಲಾಹನು ಶಿಕ್ಷೆಯ ಬಗೆಗಿನ ಎಚ್ಚರಿಕೆ ನೀಡಿದ್ದರೂ ಕೂಡ ಅವರು ಪಶ್ಚಾತ್ತಾಪಪಟ್ಟು ಸತ್ಯದೆಡೆಗೆ ಮರಳಿದರ ನಿಮಿತ್ತ ಅವರ ಮೇಲೆ ಶಿಕ್ಷೆ ಇಳಿಸದೆ ಆ ಜನತೆಯನ್ನು ರಕ್ಷಿಸಿದನೆಂಬುದನ್ನು 10ನೇ ಅಧ್ಯಾಯ ಸೂರಾ ಯೂನುಸ್ ಇದರ 98ನೇ ಸೂಕ್ತದಲ್ಲಿ ಕುರ್ಆನ್ ಪ್ರಸ್ತಾಪಿಸುತ್ತದೆ. ಮೌಸುಲ್ನ ಈ ಮಸೀದಿಯ ಸಮೀಪದಲ್ಲಿ ಯೂನುಸ್ ಅಲೈಹಿಸ್ಸಲಾಮರವರ ಸಮಾಧಿಯಿರುವುದು.